ಯಾಕೆ ಇವಳು ಹೀಗೆ ಮಾತಾಡ್ತಿದ್ದಾಳೆ? ಇವಳು ಹೀಗೆ ಮಾತಾಡಿದ್ರೆ ನಮ್ಮ ಕಾಂಟ್ರಾಕ್ಟು ಮಿಸ್ ಆಗಿಬಿಡತ್ತೆ. ಅಕ್ಕೋ, ಸಾರಿ ಎವ್ರಿವನ್. ಇಷ್ಟೊಂದು ದೊಡ್ಡ ಜವಾಬ್ದಾರಿ, ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಅನ್ನೋ ಪ್ರೆಷರಿಂದ ಹೆದರ್ಕೊಂಡು ನರ್ವಸ್ ಆಗಿದ್ದಾಳಷ್ಟೇ. ದಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಲಾಜಿಸ್ಟಿಕ್ಸ್ ಪ್ಲಾನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಇಷ್ಟು ಒಳ್ಳೆ ಪ್ರೊಫೆಷನಲ್ ಸೆಟಪ್ ಇರೋಂತಹ ನಿಮ್ಮ ವಸುಂಧರ ಗ್ರೂಪ್ ಆಫ್ ಕಂಪನೀಸ್ಗೆ ಈ ಇಂಟರ್ನ್ಯಾಷನಲ್ ಕಾಂಟ್ರಾಕ್ಟ್ ನ ಫೈನಲೈಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಕಂಗ್ರಾಟ್ಸ್ ಮೇಡಮ್. ಥ್ಯಾಂಕ್ ಯು. ರೀ, ನನ್ ಮಗುಗೇನು ಆಗಲ್ಲ ತಾನೆ? ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಲತಾ. ನೋಡಿ, ನನ್ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನಿರಲ್ಲ, ನಾನು ಸತ್ತೋಗ್ತೀನಿ. ಅಮ್ಮ, ಮಗುಗೇನು ಆಗಲ್ಲ. ಟ್ರೀಟ್ಮೆಂಟ್ ನಡೀತಿದೆ, ಖಂಡಿತ ಗುಣ ಆಗತ್ತೆ. ಡಾಕ್ಟರ್, ಡಾಕ್ಟರ್, ನನ್ ಮಗುಗೇನಾಗಲ್ಲ ತಾನೆ? ಅವಳು ಹುಷಾರಾಗ್ತಾಳಲ್ವಾ? ಎದ್ಲಾ ಕಣ್ಬಿಟ್ಲಾ? ಡಾಕ್ಟರ್, ಮಗು ಕಂಡೀಷನ್ ಹೇಗಿದೆ? ಮಗುಗೆ ತಲೆಗೆ ಡೀಪ್ ಆಗಿ ಏಟಾಗಿದೆ. ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಡಾಕ್ಟ್ರೇ, ನನ್ ಮಗಳು ಬದುಕ್ತಾಳಲ್ವಾ? ಡಾಕ್ಟ್ರೆ, ನನ್ ಮಗು ಕೈ ಕಾಲ್ಗೆ ಏನಾದ್ರೂ ಪರವಾಗಿಲ್ಲ, ಅವಳು ಜೀವಂತವಾಗಿ ಬಂದ್ರೆ ಸಾಕು. ನೋಡಿ, ನಮ್ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವತ್ ರಾತ್ರಿವರೆಗೂ ಕಾನ್ಶಿಯಸ್ ಬರ್ಲಿಲ್ಲ ಅಂದ್ರೆ ಆಪರೇಷನ್ ಮಾಡ್ಬೇಕಾಗತ್ತೆ. ಏನು, ಆಪರೇಷನ್? ಹೌದು. ಎಷ್ಟು ಖರ್ಚಾಗ್ಬೋದು ಡಾಕ್ಟರ್? ಆಪರೇಷನ್ಗೆ ಎಷ್ಟು ಖರ್ಚಾಗತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಸದ್ಯ ಕೌಂಟ್ರಲ್ಲಿ 5 ಲಕ್ಷ ಕಟ್ಬಿಡಿ. ಏನೇ ಮಾಡೋದು ಇವಾಗ? ಅಯ್ಯೋ ರೀ, ಏನ್ ಮಾಡೋದು? ಈ ನತದೃಷ್ಟ ಅಪ್ಪನಿಗೆ ಮಗು ಉಳಿಸ್ಕೊಳ್ಳೋ ಭಾಗ್ಯನೂ ಇಲ್ವಲ್ಲೇ. ನಮ್ಮಂತವ್ರಿಗೆ ದೇವ್ರ ಕಷ್ಟ ಕೊಡೋದು. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಎಷ್ಟೇ ಖರ್ಚಾದ್ರೂ ನಾನು ನೋಡ್ಕೋತೀನಿ. ದಯವಿಟ್ಟು ಪ್ಲೀಸ್. ನೀವು ನಮ್ಮ ಪಾಲಿನ ದೇವರು ಸರ್. ಯಾರೋ ಬಂದು ಆಕ್ಸಿಡೆಂಟ್ ಮಾಡೋದ್ರು, ಆದ್ರೆ ನೀವು ದೇವ್ರಾಗ್ ಬಂದು ನನ್ ಮಗುನ ಕಾಪಾಡ್ತಾ ಇದ್ದೀರಾ ಸರ್. ದೇವ್ರು ಸರ್ ನೀವು. ನಿಮ್ ಋಣನ ನಾನು ಹೇಗ್ ತೀರಿಸ್ಲಿ ಸರ್? ಹಾಗೆಲ್ಲ ಮಾತಾಡ್ಬಿಡಿ. ಸರ್, ನನ್ನ ಜೀವನ ಒತ್ತೆ ಇಟ್ಟಾದ್ರೂ ಪರವಾಗಿಲ್ಲ, ನಿಮ್ ದುಡ್ಡನ್ನ ಕೊಟ್ಟೆ ಕೊಡ್ತೀನಿ ಸರ್. ಸರ್, ನಾನು ಈ ಥರ ಪರಿಸ್ಥಿತಿನ ಫೇಸ್ ಮಾಡ್ದೋನೆ. ಮಗುಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಣ. ಮಗು ಖಂಡಿತ ಹುಷಾರಾಗತ್ತೆ. ಆಕ್ಸಿಡೆಂಟ್ ಆಗಿದ್ದ ವಿಷಯನ ಸಿಂಧುಗೆ ಹೇಳೋದಾ ಬೇಡವಾ? ವಸುಂಧರಾನೇ ಈ ಆಕ್ಸಿಡೆಂಟ್ ಮಾಡಿದ್ನು ಅಂತ ಸಿಂಧು ಗೊತ್ತಾದ್ರೆ ತುಂಬ ಟೆನ್ಷನ್ ಮಾಡ್ಕೋತಾಳೆ. ಐ ಥಿಂಕ್ ಸದ್ಯಕ್ಕೆ ಏನು ಹೇಳೋದು ಬೇಡ. ಇನ್ನು ಎಷ್ಟೊತ್ತು ಅಂತ ಅಳ್ತಾ ಇರ್ತೀರಾ? ನನ್ನ ಮನಸ್ಸು ಹಗುರ ಆಗೋ ತಕ್ಕ. ನಾನು ತುಂಬ ರೂಢಾಗಿ ನಡ್ಕೊಂಡ್ಬಿಟ್ಟೆ ಅಲ್ವಾ? ನಂದೇ ಅಲ್ವಾ ತಪ್ಪಿದ್ದಿದ್ದು? ಅದೆಲ್ಲ ಬೇಡ, ನಿಜ ಹೇಳಿ. ನಿಮಗೆ ತುಂಬ ನೋವು ಮಾಡಿಬಿಟ್ಟೆ ನಾನು. ಸಿಂಧು ಅವರೇ, ನಾನು ನಿಮಗೆ ನೋವು ಮಾಡಿದೆ ಅಲ್ವಾ? ಸ್ವಲ್ಪ. ನನಗೆ ಗೊತ್ತು ನಿಮಗೆ ಜಾಸ್ತಿನೇ ನೋವಾಗಿದೆ ಅಂತ. ನೀವು ಅಳ್ತಿರೋದು ನೋಡಿದ್ರೆ ನನಗೂ ಸಂಕಟ ಆಗ್ತಾ ಇತ್ತು. 1-2 ಸಲ ನೋಡಿ ನಿಮಗೆ ಸಮಾಧಾನ ಮಾಡೋಣ ಅಂತ ಅನ್ಕೊಂಡೆ. ಮತ್ ಯಾಕೆ ಮಾಡಲಿಲ್ಲ? ನಿಜ ಹೇಳ, ಬಲವಂತ ಮಾಡಲ್ಲ. ಆದ್ರೂ ನೀವು ನಿಜ ಹೇಳ್ತೀರಾ ಅಂತ ಗೊತ್ತು. ಜಲಸ್, ನನಗೆ ಜಲಸ್ ಫೀಲ್ ಆಗೋಯ್ತು. ಅರ್ಥ ಆಗಲಿಲ್ಲ. ನಾನು ನಿಮ್ಮನ್ನ ತುಂಬಾನೇ ಪ್ರೀತಿಸ್ತೀನಿ. ನಾನು ಅಷ್ಟೇ. ಇಲ್ಲ, ನೀವು ನಿಮ್ಮ ಅಕ್ಕನ ತುಂಬ ಪ್ರೀತಿಸ್ತೀರ. ಅವ್ರು ಎಷ್ಟೇ ಕಷ್ಟದಲ್ಲಿದ್ರೂ ನೀವು ಕೈ ಬಿಡಲ್ಲ. ಅವ್ರ
ಅವ್ರ ಜೀವನದಲ್ಲಿ ಚೆನ್ನಾಗಿರಲಿ ಅಂತ ಅವ್ರ ಕಷ್ಟದಲ್ಲಿ ಮಾತ್ರ ಅಲ್ಲ, ಅವ್ರು ತಪ್ಪದ ದಾರಿಲಿ ಹೋಗ್ತಿದ್ರು ಪ್ರತಿ ಕ್ಷಣನೂ ಎಚ್ಚರಿಸ್ತೀರ, ಜೊತೆಲಿರ್ತೀರ. ದಿನಕ್ಕದೆಷ್ಟೋ ಸರಿ ನಿಮಗೆ ಗೊತ್ತಿಲ್ಲದೆ ಅಕ್ಕ ಅಕ್ಕ ಅಂತ ಕರೆದು ಅವರನ್ನ ನೆನಪಿಸ್ಕೋತೀರ. ಎಂಥ ಕಠಿಣ ಸ್ಥಿತಿಲೂ ನೀವು ನಿಮ್ಮ ಅಕ್ಕಂಗೆ ಅದ್ರ ಬಿಸಿ ತಗಕ್ ಬಿಡಲ್ಲ. ನಿಜವಾದ ಪ್ರೀತಿ ಅಂದರೆ